ಇದೇ ಫೆಬ್ರವರಿ 17ರಂದು ಬರಲಿದೆ ಕಂಕಣ ಸೂರ್ಯಗ್ರಹಣ. ಈ ಸಮಯದಲ್ಲಿ ಸೂರ್ಯ ಒಂದು ಚಿನ್ನದ ಬಳೆಯಂತೆ ಅಥವಾ ಬೆಂಕಿಯ ಉಂಗುರದಂತೆ ಕಾಣಿಸ್ತಾ ಇರ್ತಾನೆ. ಇದು ಈ ವರ್ಷ ಅಂದರೆ 2026ರ ಮೊದಲ ಸೂರ್ಯಗ್ರಹಣವಾಗಿದೆ. ಇದರ ಹೆಸರು ರಿಂಗ್ ಆಫ್ ಫೈರ್ ಗ್ರಹಣ ಅಂತ. ಬನ್ನಿ ಹಾಗಾದರೆ ಗ್ರಹಣದ ಸಮಯ ಏನು, ಗ್ರಹಣದ ಅಂತ್ಯದ ಸಮಯ ಏನು, ಭಾರತದಲ್ಲಿ ಈ ಗ್ರಹಣ ಕಾಣಿಸಿಕೊಳ್ಳುತ್ತಾ, ಸೂತಕ ಇದೆಯಾ ಏನು ಅಂತ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಏನಿದು ರಿಂಗ್ ಆಫ್ ಫೈರ್ ಗ್ರಹಣ ಅಂತ ಅಂದರೆ, ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ನೇರ ರೇಖೆಯಲ್ಲಿ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ ಅಂತ ನಮ್ಗೆ ಗೊತ್ತು. ಆದರೆ ಈ ಬಾರಿ ವಿಶೇಷ ಅಂದರೆ ಚಂದ್ರ ಭೂಮಿಯಿಂದ ಸ್ವಲ್ಪ ದೂರದಲ್ಲಿ ಇರ್ತಾನೆ. ಹೀಗಾಗಿ ಚಂದ್ರನಿಗೆ ಸೂರ್ಯನನ್ನು ಸಂಪೂರ್ಣವಾಗಿ ಮರೆ ಮಾಡೋಕ್ಕೆ ಆಗೋದಿಲ್ಲ. ಸೂರ್ಯನ ಮಧ್ಯಭಾಗ ಮಾತ್ರ ಚಂದ್ರನಿಂದ ಮುಚ್ಚಲಾಗುತ್ತೆ. ಆಗ ಸೂರ್ಯನ ಅಂಚುಗಳಿರ್ತಾವಲ್ಲ, ಅವೆಲ್ಲ ಬೆಂಕಿಯ ಉಂಗುರದಂತೆ ಪ್ರಕಾಶಮಾನವಾಗಿ ಕಾಣುತ್ತೆ. ಇದನ್ನೇ ಕಂಕಣ ಸೂರ್ಯಗ್ರಹಣ ಅಂತ ಕೂಡ ಕರೀತಾರೆ. ನಿಮಗಾಗಿ ಇಲ್ಲಿದೆ ನೋಡಿ ಗ್ರಹಣದ ಸಮಯದ ಪಟ್ಟಿ. ಗ್ರಹಣದ ಆರಂಭ ಸಮಯ ಮಧ್ಯಾಹ್ನ 3 ಗಂಟೆ 26 ನಿಮಿಷ. ಗ್ರಹಣದ ಗರಿಷ್ಠ ಸಮಯ 5 ಗಂಟೆ 42 ನಿಮಿಷ. ಗ್ರಹಣದ ಅಂತ್ಯದ ಸಮಯ 7 ಗಂಟೆ 57 ನಿಮಿಷ. ಅಷ್ಟು ಹೋದೆ ಅಂತಂದರೆ 4 ಗಂಟೆ 32 ನಿಮಿಷ ಮಾತ್ರ. ಇನ್ನು ಅತ್ಯಂತ ದೊಡ್ಡ ಪ್ರಶ್ನೆ ಅಂತಂದರೆ, ಭಾರತದಲ್ಲೂ ಇದು ಇರುತ್ತಾ ಅಂತ. ಇದರ ಗೋಚರತೆ ಭಾರತದಲ್ಲಿ ಇಲ್ಲ. ಈ ಅದ್ಭುತ ದೃಶ್ಯ ಭಾರತದಲ್ಲಿ ಅಥವಾ ಏಷ್ಯಾದ ಬಹುತೇಕ ಭಾಗಗಳಲ್ಲಿ ಗೋಚರಿಸೋದಿಲ್ಲ. ಅಮೆರಿಕ ಮತ್ತು ಇತರ ಭಾಗಗಳಲ್ಲಿ ಕಾಣದಿದೆ. ಇನ್ನು ವಿಶೇಷವಾಗಿ ಸೂತಕ ಅಥವಾ ನಿಯಮಗಳ ಬಗ್ಗೆ ಮಾತಾಡಬೇಕು ಅಂದರೆ, ಶಾಸ್ತ್ರಗಳ ಪ್ರಕಾರ ಗ್ರಹಣ ನಮ್ಮ ಪ್ರದೇಶಗಳಲ್ಲಿ ಬರಿಗಣಿಗೆ ಕಾಣಿಸಿದರೆ ಮಾತ್ರ ಸೂತಕದ ನಿಯಮಗಳನ್ನು ಅನ್ವಯಿಸ್ಕೊಳ್ಬೇಕು. ಈ ಗ್ರಹಣ ಭಾರತದಲ್ಲಿ ಕಾಣಿಸದ ಕಾರಣ ಯಾವುದೇ ಸೂತಕ, ದೇವಸ್ಥಾನ ಬಂದ್ ಮಾಡೋದಾಗಿರಲಿ, ವಿಶೇಷ ಧಾರ್ಮಿಕ ಆಚರಣೆಗಳನ್ನು ನಿಲ್ಲಿಸುವ ಯಾವುದೇ ಅವಶ್ಯಕತೆ ಇಲ್ಲ. ಇನ್ನು ಕೆಲವೊಂದಿಷ್ಟು ಜನರಿಗೆ ವೀಕ್ಷಣೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಭಾರತದಲ್ಲಿ ನೇರವಾಗಿ ಕಾಣಿಸದೇ ಇದ್ರೂ ಕೂಡ ತಂತ್ರಜ್ಞಾನದ ಸಹಾಯದಿಂದ ನೀವು ಮನೆಯಲ್ಲೇ ಕುಳಿತು ಇದನ್ನು ನೋಡ್ಬೋದು. ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ತನ್ನ ಅಧಿಕೃತ ಯೂಟ್ಯೂಬ್ ಚಾನೆಲ್ ಅಥವಾ ವೆಬ್ಸೈಟ್ನಲ್ಲಿ ಈ ಗ್ರಹಣದ ನೇರ ಪ್ರಸಾರ ಮಾಡುವ ಸಾಧ್ಯತೆ ಕೂಡ ಇದೆ. ಆಸಕ್ತಿ ಹೊಂದಿರೋರು ನೀವು ಮನೆಯಲ್ಲೇ ಕುಳಿತು ನಾಸಾದ ಈ ವೆಬ್ಸೈಟ್ ಅಥವಾ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಬಹುದು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನೆಲ್ನ ಸಂಪರ್ಕದಲ್ಲಿರಿ. ನಮಸ್ತೆ.